ನೋಡಿ, ಈಶ್ವರಪ್ಪ ಅವರಿಗೆ ಉತ್ತರ ಕೊಡ್ತೇನೆ. ಅವ್ರೇನೋ ಹೇಳಿದರು ಗುಂಡಿಟ್ಟು ಹೊಡಿಬೇಕು ಅಂತ. ನೀವೇನಾದ್ರು ಮಾಡ್ಕೊಳ್ಳಿ, ಪರವಾಗಿಲ್ಲ. ಆದರೆ ಮಕ್ಕಳು, ನಾನು ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡಿದ್ದೀನಿ. ನಮಗೆ ಹಣ 4.5 ಲಕ್ಷ ಕೋಟಿ ಹೋಗ್ತದೆ. ನಮಗೆ ವಿ ಆರ್ ಸೆಕೆಂಡ್ ಇನ್ ಪ್ಲೇಸ್. ಎರಡನೇ ರಾಜ್ಯ ಹೆಚ್ಚು ಕಾಂಟ್ರಿಬ್ಯೂಷನ್ ಕೊಡೋದು, ಕರೆಕ್ಟಾ? ನಾವು ಕೇಳ್ತಾ ಇರೋದು ಭಿಕ್ಷೆ ಅಲ್ಲ, ನಾವು ಕೇಳ್ತಾ ಇರೋದು ಎಕ್ಸ್ಟ್ರಾ ಮನಿ ಅಲ್ಲ, ಜಾಸ್ತಿ ದುಡ್ಡು ಕೇಳ್ತಾ ಇಲ್ಲ. ಇದು ಕೇಂದ್ರ ಸರ್ಕಾರದವ್ರು ತಿಳ್ಕೊಳ್ಳಿ. ಯಾರ್ಯಾರು ಸಂಸದರು ಗೆದ್ದು ಹೋಗಿದ್ದಾರೆ, ಇವತ್ತುವರೆಗೂ ಧ್ವನಿ ಎತ್ತಿಲ್ಲ. ಬರದ ಬಗ್ಗೆ ಅಧ್ಯಯನ ಮಾಡ್ತಾರೆ. ಬರೆದ ರಿಪೋರ್ಟ್ ಯಾರಿಗೆ ಕೊಟ್ರಂತೆ? ಯಾರಿಗೆ ಕೊಟ್ಟಿದ್ದಾರೆ ಇವರು? ಪಬ್ಲಿಸಿಟಿಗೆ ಮಾಡಿದ್ರ ಇವರು? ಇಲ್ಲಲ್ಲ. ಏನು ಮಾಡಿದ್ದಾರೆ? ಶೋಕಿಗೆ ಮಾಡಿರೋದು ಇವರು. ಇವತ್ತುವರೆಗೂ ಅವ್ರು ಏನು ನಿರ್ಧಾರ ಮಾಡಿದ್ದಾರೆ? ಯಾರಾದರೂ ಒಬ್ಬರು ಹೋಗಿ ಧ್ವನಿ ಎತ್ತಿದಾರನ್ರಿ? ಎತ್ತಿಲ್ಲ. ನಾನು ನಿಮಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಹೋದಲ್ಲೆಲ್ಲ ಹೇಳ್ತೀನಲ್ಲ, ಮಕ್ಕಳು ದೇವ್ರ ಸಮಾನ, ಕರೆಕ್ಟಾ? ಕೇಂದ್ರ ಸರ್ಕಾರದವ್ರು ಅವ್ರಿಗೆ ಏನು ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಲ್ಲ. ಡಾಕ್ಯುಮೆಂಟ್ಸ್ ಇದೆ, ನಾನು ಕೊಡ್ತೀನಿ. ಆಗಲೇ ನಿಮ್ಮ ಹೆಡ್ ಆಫೀಸಸ್ಗೆಲ್ಲ ಮೊನ್ನೆ ಕೊಟ್ಟೆ. ಡೆಲ್ಲಿಯಲ್ಲೂ ಕೂಡ ನಾನು ಅದನ್ನ ಶೇರ್ ಮಾಡಿದೆ ಮಾಧ್ಯಮದವ್ರ ಜೊತೆಗೆ. 1800 ಕೋಟಿ ನನಗೆ ಡಿಫಿಸಿಟ್ ಇದೆ. ಒಂದು ಮಗುಗೆ ಸೆಂಟ್ರಲ್ ಗೌರ್ಮೆಂಟಿಂದ ಇಷ್ಟು ಅಂಥೇಳಿ ಬರುತ್ತೆ. 5500ರಿಂದ 6000 ರೂಪಾಯಿ ಪರ್ ಹೆಡ್ ಮಕ್ಕಳಿಗೆ ಸ್ಪೆಂಡ್ ಮಾಡಬೇಕು. ಅವರು ದುಡ್ಡು ಹಣ ಸ್ಪೆಂಡ್ ಮಾಡೋದು. ನನಗೆ ಬಂದಿರೋದು ಬರೀ 2680 ರೂಪಾಯಿ. ಇದುವರೆಗೂ ನಾನು ಕೇಳಿದರೆ, ನಾನು ಟೈಮ್ ಕೇಳಿದ್ದೀನಿ, ಮಾನ್ಯ ಮುಖ್ಯಮಂತ್ರಿಗಳು ಕೇಳಿದ್ರು, ಅವ್ರಿಗೆ ಕೊಡಲಿಲ್ಲ. ನನ್ನ ಇಲಾಖೆ ನಾನು ಕೇಳಬೇಕಲ್ಲ. ಅವರು ದೊಡ್ಡ ಮಟ್ಟದಲ್ಲಿದ್ದಾರೆ, ನಾನು ಭಾಳ ಚಿಕ್ಕ ಮಟ್ಟದಲ್ಲಿದ್ದೆ. ನಮ್ಮ ಆಫೀಸರ್ಸಿಗೆ ಕೊಡಲಿಲ್ಲ. ಕೊನೆಗೆ ಆಫೀಸರ್ಸಿಗೆ ಹೆಂಗೋ ಮ್ಯಾನೇಜ್ ಮಾಡಿ ಆಫೀಸರ್ಸ್ ಮೀಟ್ ಮಾಡಿದರು. ಅದಾದಮೇಲೆ ಕಮ್ಯುನಿಕೇಷನ್ ಇಮೇಲ್ ಕಳಿಸಿದ್ದೀನಿ. ನಾನು ಅಪಾಯಿಂಟ್ಮೆಂಟ್ ಕೊಡಿ ಅಂತ ಕೇಳಿದ್ದೀನಿ, ಕೊಟ್ಟಿಲ್ಲ ನಮಗೆ. ಇದನ್ನೆಲ್ಲ ನಾವು ಹೇಳ್ಕೊಂಡಿಲ್ಲ. ಅದಕ್ಕೆ ಇನ್ಮೇಲೆ ಧ್ವನಿ ಆಗಲೇಬೇಕಾಗ್ತದೆ. ಅನಿವಾರ್ಯವಾಗಿ ನಾವು ನಮ್ಮ ಹಕ್ಕನ್ನು ಕೇಳಕ್ಕೆ ಹೋಗಿದ್ದೀವಿ ಹೊರತು ಭಿಕ್ಷೆ ಅಂತೂ ಕೇಳಕ್ಕೆ ಕೊಟ್ಟಿಲ್ಲ. ಯಾಕೆ ಅಂದರೆ ಜನರು ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ. ಕರ್ನಾಟಕ ರಾಜ್ಯದ ಜನರು ತೆರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಕೇಂದ್ರ ಸರ್ಕಾರ ಇವತ್ತು ಬದುಕ್ತಾ ಇದೆ. ಆ್ಯಕ್ಚುಲಿ ಬದುಕ್ತಾ ಇರೋದು ಇವ್ರು ಕೊಟ್ಟಿರೋ ತೆರಿಗೆ ಹಣದಿಂದ. ಸೊ ಹಂಗಾರೆ ನಾವು ಸರ್ಕಾರದವರು ನಮ್ಮ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ಅವ್ರ ಬಗ್ಗೆ ನಾವು ಹೋಗಿ ಧ್ವನಿ ಎತ್ತಕ್ಕಂಥದ್ದು. ನಾವು ಹಂಗಾರೆ ಇಲ್ಲೇ ಕೂತ್ಕೋಬೇಕಾಗಿತ್ತಾ? ಜನರಿಗೆ ಗೊತ್ತಾಗಬೇಕಲ್ಲ ಯಾರು ಮೋಸ ಮಾಡ್ತಾ ಇದ್ದಾರೆ ಅಂತೇಳಿ. ಅದು ಮಾನ್ಯ ಈಶ್ವರಪ್ಪ ಅವರು ಅರ್ಥ ಮಾಡ್ಕೊಳ್ಬೇಕು. ಗುಡ್ ಡೇಟ್ ಹೊಡೆದು ಬಿಡ್ತೀವಿ, ಬೇರೆದೆಲ್ಲ ಇನ್ನೂ ಬೇಕಾದಷ್ಟು ಹೇಳಿದ್ದಾರೆ. ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಬಾಡಿ ಲ್ಯಾಂಗ್ವೇಜ್ ಇರ್ತದೆ. ಅವ್ರ ಹಿರಿಯರು ಅವ್ರು ಹೇಳ್ಕೊಳ್ತಾರೆ. ಆದರೆ ಸಮಾಜದಲ್ಲಿ ಇದರಿಂದ ಏನು ಸಿಗ್ತದೆ, ನಮಗೆ ಸೊಲ್ಯೂಷನ್ ಸಿಗ್ತದೆ, ಅದು ಭಾಳ ಮುಖ್ಯ ಆಗ್ತದೆ. ಯಾಕೆಂದ್ರೆ ನಾನು ಆಡಳಿತ ಮಾಡಿದವ್ರೆ, ನನ್ನ ಥರ ಈಶ್ವರಪ್ಪ ಅವ್ರು ಮಾಡಿದವ್ರೆ, ನಾಳೆ ಇನ್ಯಾರೋ ಮಾಡ್ತಾರೆ. ನಾವೆಲ್ಲರೂ ಕೂಡ ಒಂದೇ ಥರ ಕಾಣಬೇಕೇ ಹೊರತು ಎಂಡ್ ಆಫ್ ದ ಡೇ ವಾಟ್ ವಿ ಆರ್ ಡೂಯಿಂಗ್ ಫಾರ್ ದ ಸೊಸೈಟಿ ಈಸ್ ವೆರಿ ಇಂಪಾರ್ಟೆಂಟ್. ಆರ್ ದ ಗವರ್ಮೆಂಟ್ ವಾಟ್ ಈಸ್ ಇಟ್ ಡೂಯಿಂಗ್? ನಾವೇನು ಮಾಡ್ತಾ ಇದ್ದೀವಿ ಅದನ್ನು ಮಾಡಬೇಕು. ಈ ಹೇಳಿಕೆಗಳಿಂದ ಓಟ್ ಬರೋದು ಇಲ್ಲ, ಹೋಗೋದು ಇಲ್ಲ, ಏನೂ ಆಗಲ್ಲ. ಅದು ಜನರಿಗೆ ಸ್ಪಂದನೆ ಮಾಡಿದೀವ? 100% ಇಲ್ಲ. ಅದಕ್ಕೆ ನಾನು ಕೆಲವು ಸತಿ ಈ ಹೇಳಿಕೆಗಳನ್ನು ಕೊಡೋದಕ್ಕೆ ಹೋಗೋದಿಲ್ಲ. ಆದಷ್ಟು ಅವಾಯ್ಡ್ ಮಾಡ್ತೀನಿ. ಆದರೆ ಅನಿವಾರ್ಯವಾಗಿ ಇವತ್ತು ಕೇಂದ್ರ ಸರ್ಕಾರ 100% ಕರ್ನಾಟಕ ರಾಜ್ಯದ ತೆರಿಗೆದಾರರಿಗೆ 100ಕ್ಕೆ 100 ಮೋಸ ಮಾಡಿದ್ದಾರೆ. ಮೋಸದ ಸ್ಥಾನದಲ್ಲಿ ಇವತ್ತು ಕೇಂದ್ರ ಸರ್ಕಾರದವರು ಕೂತ್ಕೊಂಡಿದ್ದಾರೆ.